ನಮಸ್ಕಾರ ಆತ್ಮೀಯ ರೈತ ಬಾಂಧವರೇ. ಇಂದು ಈ ವರ್ಷ ಶುಂಠಿಯಲ್ಲಿ ಪೆರಿಕ್ಲೇರಿಯಾ ಅನ್ನೋ ಎಲೆ ಚುಕ್ಕಿ ರೋಗ ಇವತ್ತು ನೋಡ್ರಿ ಎಷ್ಟು ಬಾಧಿಸ್ತಾ ಇದೆ ಅಂದರೆ ಸಿಕ್ಕಾಪಟ್ಟೆ ಬಾಧಿಸ್ತಾ ಇದೆ. ತುಂಬ ರೈತರು ನರ್ವಸ್ ಆಗಿದ್ದಾರೆ. ನಮಗೂ ಇದು ಹೊಸ ಅನುಭವ. ಇದು ಹಿಂದೆ ಭತ್ತದಲ್ಲಿ ಬರ್ತಿತ್ತು ಎಲೆ ಚುಕ್ಕಿ ರೋಗ ಅಂತ, ಈಗ ಅದು ಶುಂಠಿಯಲ್ಲಿ ಬಂದಿದೆ. ರೀಸನ್ ಇಷ್ಟೇ, ಹೆಚ್ಚಿನ ಈ ಹವಾಮಾನದಲ್ಲಿ ಏರುಪೇರಿನಿಂದಾಗಿ ಜಾಸ್ತಿ ಶೀತ, ವಾಡಿಕೆಗಿಂತ ಈ ವರ್ಷ 30ರಿಂದ 40 ದಿವಸ ಜಾಸ್ತಿ ಮಳೆ ಆಗಿರೋದು, ಅಂದರೆ ಬೇಗ ಅರ್ಲಿಯಾಗಿ ಮಳೆ ಬಂದಿರೋದ್ರಿಂದ ಈ ರೋಗ ಶುಂಠಿಯಲ್ಲಿ ಕಾಣಿಸ್ಕೊಳ್ತಾ ಇದೆ. ಎಷ್ಟು ಇದರ ಕ್ರೂರತೆ, ಇದ್ರ ಎಷ್ಟು ಫಾಸ್ಟಾಗಿ ಹಬ್ತೈತೆ ಅಂದರೆ, ಇವತ್ತು ಬಂದಿರೋ ರೋಗ ಇನ್ನು 3 ಡೇಸ್ 3 ದಿವಸ 2 ದಿವಸ 3 ದಿವಸ ಡಿಲೇ ಮಾಡಿದರೆ ಅದು ಸಿಕ್ಕಾಬಟ್ಟೆ ವೈರಲ್ ಆಗ್ತಾ ಇದೆ. ಅಂದರೆ ಇಡೀ ಹೊಲನೇ ಕವರ್ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ನಾವು ಭಾಳಷ್ಟು ಜನ ನಾವು ಅಂಗಡಿಯವರು ಹಲವಾರು ಕೆಮಿಕಲ್ಗಳನ್ನು ಕೊಟ್ಟಿದ್ರು. ಕೆಲವೊಂದು ಕಡೆ ರಿಸಲ್ಟ್ ಬಂದಿದೆ, ಕೆಲವೊಂದು ಕಡೆ ರಿಸಲ್ಟ್ ಬಂದಿಲ್ಲ. ಯಾಕೆ ಬಂದಿಲ್ಲ ಅಂದರೆ, ಈಗ ಸುರಿತಕ್ಕಂಥ ಮಳೆಯಲ್ಲಿ ನೀವು ಈಗ ಈ ಸ್ಪ್ರೇಗಳನ್ನು ಮಾಡಿದರೆ ಯಾವ ಕಾರಣಕ್ಕೂ ರಿಸಲ್ಟ್ ಬರಲ್ಲ. ಸ್ಪ್ರೇ ಸಂದರ್ಭದಲ್ಲಿ ಮಳೆ ಹೊಳವಿದ್ದಾಗ ಮಾತ್ರ ಸಿಂಪಡಣೆಗಳನ್ನು ಮಾಡಿದರೆ ಅದು ರಿಸಲ್ಟ್ ಬರುತ್ತೆ. ಭಾಳಷ್ಟು ಜನರಿಗೆ ಭಾಳಷ್ಟು ಗೊಂದಲ ಇದೆ ರೈತರಿಗೆ. ಈ ಕೆಮಿಕಲ್ ಹೊಡೆದ ತಕ್ಷಣ ರಿಸಲ್ಟ್ ಬರಲಿಲ್ಲ, ಒಂದಿಷ್ಟು ಜನರಿಗೆ ಬಂದಿದೆ, ಯಾವ್ದು ಹೊಡೆಯೋದು ಯಾವ್ದು ಬಿಡೋದು ಭಾಳ ಕನ್ಫ್ಯೂಷನ್. ಆ ಅಂಗಡಿಯವ್ರು ಚೆನ್ನಾಗಿ ಕೊಡ್ತಾರೆ, ಈ ಅಂಗಡಿಯವ್ರು ಚೆನ್ನಾಗಿ ಕೊಡ್ತಾರೆ, ಈ ಅಂಗಡಿಯವ್ರದ್ದು ಚೆನ್ನಾಗಿಲ್ಲ, ಹಿಂಗೆಲ್ಲ ಭಾಳ ಭಿನ್ನಾಭಿಪ್ರಾಯಗಳಿದೆ ರೈತರಲ್ಲಿ. ದಯಮಾಡಿ ಯಾರು ನೀವು ಧೈರ್ಯಗುಂದಬೇಡ್ರಿ, ಸತತ ಪ್ರಯತ್ನ ಮಾಡಿರಿ. ಕೆಲವು ನಿಮಗೆ ಔಷಧಿಗಳನ್ನು ಕಾಂಬಿನೇಷನ್ಗಳನ್ನು ಹೇಳ್ತೀನಿ. ಆ ಕಾಂಬಿನೇಷನಲ್ಲಿ ನೀವು ಸಿಂಪಡಣೆಗಳನ್ನು ಮಾಡಿದ್ದೇ ಕರೆ ಆದರೆ ನೋಡಿರಿ, ಸಿಂಪಡಣೆಗಳನ್ನು ನೀವು ಇವತ್ತು ಮಾಡಿ ಮತ್ತು 15 ದಿವಸ ಬಿಟ್ಟರೆ ಆಗಲ್ಲ. ಇವತ್ತಿನ ಮಾಹಿತಿ ಪ್ರಕಾರ, ಸೈಂಟಿಸ್ಟ್ಗಳು ವಿಜ್ಞಾನಿಗಳು ಹೇಳೋ ಪ್ರಕಾರ, ಶುಂಠಿಯಲ್ಲಿ ಇದು ಪೆರಿಕ್ಲೇರಿಯಾ ಮತ್ತು ಇದರಲ್ಲಿ ಬ್ಯಾಕ್ಟೀರಿಯಾನೂ ಇದೆ, ಬ್ಯಾಕ್ಟೀರಿಯಾ ಸಮಸ್ಯೆನೂ ಇದೆ. ಹೀಗಿರೋದ್ರಿಂದ ನೀವು ಸಿಂಪಡಣೆಗಳನ್ನು ಯಾವುದೇ ಕಾರಣಕ್ಕೂ ಓನ್ಲಿ ಫಂಗಿಸೈಡ್ಗಳನ್ನು ಮಾಡಿದ್ರೆ ಮಾತ್ರ ಒಳ್ಳೆ ರಿಸಲ್ಟ್ ಬರೋಕ್ಕೆ ಸಾಧ್ಯತೆ ಉಂಟು. ಇಂಥ ಸಂದರ್ಭದಲ್ಲಿ ನೀವು ಯಾರಿಗೆ ಈ ಶುಂಠಿಯಲ್ಲಿ ಈ ರೋಗ ಬಂದಿಲ್ಲ, ಬರೋಕ್ಕಿಂತ ಮೊದಲಿಗೆ ಅಡ್ವಾನ್ಸ್ ಆಗಿ ಒಂದು ಪ್ರಿಕಾಷನರಿಯಾಗಿ ಸಾಫ್ ಅಂತ ಬರುತ್ತೆ. ಸಾಫ್ ಅಂದರೆ ಕಾರ್ಬಾಟಿಸಮ್ ಮತ್ತು ಮೈಂಕಜಬ್ ಇರೋದನ್ನು, ಇದನ್ನು 500 ಗ್ರಾಮು, ಇದ್ರ ಜೊತೆಗೆ ಸುಮಿಟೋಮಾ ಕಂಪನಿಯ ಓರ್ಮಿ ಅಂತೇಳಿ ಅದರಲ್ಲಿ ವೆಲ್ಡಾಮಿಷನ್ನು ಮತ್ತು ಟ್ರಿಬಿಕೋಜಿನಲ್ಲಿ ಇರುತ್ತೆ. ವೆಲ್ಡಾಮಿಷನ್ 5%, ಟ್ರಿಬಿನಾಕೋಜಿನ್ 15% ಇರುತ್ತೆ. ಇದು ಎರಡರ ಜೊತೆಗೆ ಒಂದು ಸಿಲಿಕಾನ್ ಬೇಸ್ಡ್ ಗಮ್ಮನ್ನು ಹಾಕಿ ಸಿಂಪಡಣೆ ತಗಂದ್ರೆ ಮುಂದೆ ಬರಬಹುದಾದ ಎಲೆ ಚುಕ್ಕಿ ರೋಗವನ್ನು ಸಂಪೂರ್ಣ ಹತೋಟಿಗೆ ತರಬಹುದು. ಇದು ಹೊಡೆದು ಕೈ ಬಿಟ್ರೆ ಆಗಲ್ಲ. ಬ್ಯಾಕ್ ಟು ಬ್ಯಾಕ್ 10 ದಿವಸಕ್ಕೊಂದು ಸಿಂಪಡಣೆ ಯಾರು ತಗೊಂತಾರೆ ಅವ್ರ ಶುಂಠಿಯಲ್ಲಿ ಯಾವ ಕಾರಣಕ್ಕೂ ರೋಗ ಬರಲ್ಲ. ಒಂದು. ಎರಡನೇದು ನೋಡ್ರಿ, ಏರಿಯನ್ ಅಂತ, ಸ್ವಾಲ್ ಕಂಪನಿಯ ಏರಿಯನ್ ಅಂತ, ಇದರಲ್ಲಿ ಏನಿರುತ್ತೆ ಅಜಿಸ್ಟ್ರೋಬಿನ್ನು ಮತ್ತು ಮೆಂಕಜಿಬ್ಬು ಪ್ಲಸ್ ಟಿಬಿಕೋಜಿನಲ್, ಇದು 3 ಕೆಮಿಕಲ್ ಇರೋದ್ರಿಂದ ಇದು ಅದ್ಭುತವಾದ ಔಷಧಿ. ಇದನ್ನು 1 ಬ್ಯಾರಲ್ಗೆ 200 ಲೀಟ್ರಿಗೆ 400 ಗ್ರಾಮು. ಇದ್ರ ಜೊತೆಗೆ ಓರ್ಮಿ, ಇದು ಸುಮಿಟೋಮಾ ಕಂಪ್ನಿ ಓರ್ಮಿ, ವೆಲಿಡಾಮಿಷನ್ನು ಪ್ಲಸ್ ಟಿಬಿಕೋಜಿನಲ್ 15% ಇರುತ್ತೆ. ಇದನ್ನು 500 ml. ಇದನ್ನು ಹಾಕಿ ಒಂದು ಸಿಲಿಕಾನ್ ಇರ್ತಕ್ಕಂಥ ಗಮ್ಮನ್ನು ಹಾಕಿ ಸಿಂಪಡಣೆ ಮಾಡಿದರೆ ಎಲೆ ಚುಕ್ಕಿ ರೋಗ 10ರಿಂದ 12 ದಿವಸದವರೆಗೂ ಕಂಟ್ರೋಲ್ ಇರುತ್ತೆ. ಇದನ್ನು ನೀವು ಮಾಡಬಹುದು. ಮೂರನೇದು ಸಿಜೆಂಟಾ ಕಂಪ್ನಿಯ ಟಿಲ್ಟ್ ಅಂತ ಬರುತ್ತೆ. ಇದರಲ್ಲೂ ಪ್ರೊಪರಾಕೋಜಿನಲ್ 25% ಇರುತ್ತೆ. ಇದು ಸಿಂಗಲ್ ಆಸ್ಪೆಕ್ಟ್ ಇರುತ್ತೆ. ಅದ್ರ ಜೊತೆಗೆ ಓರ್ಮಿ, ವೆಲಿಡಾಮಿಷನ್ನು ಮತ್ತು ಟ್ರಿಬಿಕೋಜಿನಲ್ ಇದನ್ನು ಸೇರಿಸಿ ಸೇರಿಸಿ ಮಾಡಿದರೆ ಇದು ಒಂದು ರಿಸಲ್ಟ್ ಬರುತ್ತೆ. ಅದ್ರ ಜೊತೆಗೆ ಸ್ವಾಲ್ ಕಂಪ್ನಿಯ ಡಿವೋನಾ ಅಂತ ಬಂದಿದೆ. ಇದು ಕಾಪರ್ ಸಲ್ಫೇಟು ಪ್ಲಸ್ ಮೈಂಕಜಿಬ್ ಇರುತ್ತೆ. ಇದ್ರ ಜೊತೆಗೆ ಒಂದು ಸಿಲಿಕಾನ್ ಗಮ್ಮನ್ನು ಸೇರಿಸಿ ಸಿಂಪಡಣೆ ಮಾಡಿದರೆ ಇದಕ್ಕೂ ಹತೋಟಿ ಬರುತ್ತೆ. 4 ಆಯಿತು. 5ನೇದು ಬಾಯರ್ ಕಂಪನಿಯ ನೇಟಿವೋ, ಇದರಲ್ಲಿ ಟಿಬಿಕೋಜಿನಲ್ಲು ಮತ್ತು ಸ್ಟ್ರೋಬಿನ್ ಇದೆ. ಇದು 25% ಇರುತ್ತೆ. ಇದ್ರ ಜೊತೆಗೆ ವೆಲಿಡಾಮಿಷನ್ ಸೇರಿಸಿ ಒಂದು ಗಮ್ ಸೇರಿಸಿದರೆ ಇದು ಸೂಪರ್ ರಿಸಲ್ಟ್ ಬರುತ್ತೆ. ಮತ್ತು ಬಾಯರ್ ಕಂಪ್ನಿದ ಇನ್ನೊಂದು ಫೋಲಿಕ್ಯೂರ್ ಅಂತ ಬರುತ್ತೆ. ಅದರಲ್ಲಿ ಪ್ಯೂರ್ ಟಿಬಿಕೋಜನ್ ಇರುತ್ತೆ 25%. ಇದರಲ್ಲಿ 250 ml ಹಾಕಿದ್ರೆ ಸಾಕು. ಅದ್ರ ಜೊತೆಗೆ 500 ml ವೆಲಿಡಾಮಿಷನ್ನು, ಅದ್ರ ಜೊತೆಗೆ ಸಿಲಿಕಾನ್ ಬೇಸ್ಡ್ ಗಮ್ಮು, ಇದನ್ನು ಹಾಕಿದ್ರೆ ಒಂದು ಒಳ್ಳೆ ರಿಸಲ್ಟ್ ಬರುತ್ತೆ. ಇದಕ್ಕಿಂತ ಹೈಯರ್ ಕಾಸ್ಟ್ಲಿ ಬರುತ್ತೆ ಅಮಿಸ್ಟಾರ್ ಪ್ಲಸ್ ಅಂತ ಬರುತ್ತೆ. ಇದು ಸಿಜೆಂಟಾದರದೆ. ಇದರಲ್ಲಿ ಅಜಿಸ್ಟ್ರೋಬಿನ್ ಪ್ಲಸ್ ಡಿಫ್ನಾಕೋನಜಲ್ ಇರುತ್ತೆ. ಇದ್ರ ಜೊತೆಗೆ ಒಂದು ಕಾಸ್ಕೋ ಮಿಷನ್ ಆಗಲಿ ವೆಲ್ಡಾ ಮಿಷನ್ ಆಗಲಿ ಸೇರಿಸಿ
ಒಂದು ಸಿಲಿಕಾನ್ ಬೇಸ್ಡ್ ಗಮ್ಮನ್ನು ಸೇರಿಸಿ ಸಿಂಪರಣೆ ಮಾಡಿದರೆ ಇದರಲ್ಲೂ ಒಂದು ರಿಸಲ್ಟ್ ಬರುತ್ತೆ. ಹೀಗೆ ಇವನ್ನೆಲ್ಲ ನೀವು ಕರೆಕ್ಟಾಗಿ ನೆನ್ಪಿಟ್ಕೊಂಡು ಅಂಗಡಿಯವರು ಒಳ್ಳೆ ಉತ್ತಮ ಕಂಪನಿಯ ಈ ಕೆಮಿಕಲ್ಗಳನ್ನು ಸಿಂಪರಣೆ ಮಾಡಿದ್ದೆ 10 ದಿವಸಕ್ಕೆ ಯಾರು 8ರಿಂದ 10 ದಿವಸದೊಳಗೆ ಯಾರು ಸಿಂಪರಣೆ ಮಾಡ್ತಾ ಹೋಗ್ತಾರೆ, ಈ ವರ್ಷ ಅವರು ಶುಂಠಿಯನ್ನು ಉಳಿಸ್ಕೊಂಡು ಬದುಸ್ಕೊಬೋದು ಅನ್ನೋದು ನನ್ನ ಭಾವನೆ. ದಯಮಾಡಿ ಯಾವುದೇ ಕಾರಣಕ್ಕೂ 15-20 ದಿವಸಗಳ ಅಂತರಕ್ಕೆ ಹೋಗಬೇಡಿ. 10 ದಿವಸದೊಳಗೆ 8 ದಿವಸಕ್ಕೆ ಮಾಡೋದು ಸೂಕ್ತ, ಭಾಳ ಸೂಪರ್. ಈ ಥರ ಸಿಂಪರಣೆಗಳನ್ನು ಮಾಡಿ ಶುಂಠಿಯಲ್ಲಿ ಬರಬಹುದಾದಂಥ ಈ ಎಲೆ ಚುಕ್ಕೆ ರೋಗವನ್ನು ಹತೋಟಿ ಮಾಡಿಕೊಳ್ಳ್ರಿ ಅನ್ನೋದು ನನ್ನ ಮನವಿ. ನಮಸ್ಕಾರ.